ಪ್ರಿಯ ಆಸೆ ಟಿ ವೀಕ್ಷಕರೇ, ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಸತ್ಯವು ನಿಮಗೆ ಬಿಡುಗಡೆ ಮಾಡುತ್ತೆ ಎಂಬ ಈ ಕಾರ್ಯಕ್ರಮಕ್ಕೆ ನಾವು ನಿಮ್ಮನ್ನು ಸ್ವಾಗತ ಮಾಡುವವರಾಗಿದ್ದೇವೆ. ಅದೇ ರೀತಿ ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಆಸ್ಟಿನ್ ಅವರಿದ್ದಾರೆ. ಅವರು ಕುಂದಾಪುರದಲ್ಲಿ ಕುಂದಾಪುರದಲ್ಲಿ ವಾಸವಾಗಿದ್ದಾರೆ. ಸೊ ಕುಂದಾಪುರದಿಂದ ದೇವರ ವಾಕ್ಯವನ್ನು ಕೊಡಲು ಆಸೆ ಟಿವಿಗೆ ಅವರು ಬಂದಿದ್ದಾರೆ. ಸಂದೇಶವನ್ನು ತೆಗೆದುಕೊಂಡು ಇವತ್ತು ಆಸೆ ಟಿ ವೀಕ್ಷಕರಿಗೆ ಅವರ ಮುಖಾಂತರ ದೇವರು ಏನು ಮಾತಾಡ್ತಾರೆ ಅದು ನಾವು ಕೇಳಿಕೊಳ್ಳುವ. ಪ್ರೈಸ್ ಗಾಡ್. ಇವತ್ತು ಹೊಸಯ 6ನೇ ಅಧ್ಯಾಯ ವಾಕ್ಯ 3 ಓದಿಕೊಳ್ಳುವ. ಹೊಸಯ 6ನೇ ಅಧ್ಯಾಯದಲ್ಲಿ 3ನೇ ವಚನವನ್ನು ಓದಿಕೊಳ್ಳುವ. ಯೆಹೋವನನ್ನು ತಿಳಿದುಕೊಳ್ಳೋಣ, ಹುಡುಕಿ ತಿಳಿದುಕೊಳ್ಳೋಣ. ಆತನ ಆಗಮನವು ಉದಯದಂತೆ ನಿಶ್ಚಯ. ಆತನು ಮುಂಗಾರಿನಂತೆಯೂ ಭೂಮಿಯನ್ನು ತಂಪು ಮಾಡುವ ಹಿಂಗಾರಿನಂತೆಯೂ ನಮಗೆ ಸಿಕ್ಕುವನು ಅಂದುಕೊಂಡು ನನ್ನನ್ನು ಮರೆ ಹೋಗುವರು. ದೇವರು ಹೇಳ್ತಾ ಇದ್ದಾರೆ, ಈಗ ಹೊಸಯ ಪ್ರವಾದಿಯ ಮುಖಾಂತರವಾಗಿ ಇಸ್ರೇಲ್ ಜನರಿಗೆ ವ್ಯರ್ಥ ಕಾರ್ಯಗಳನ್ನು ಮಾಡದೆ ಈಗ ದೇವರ ಕಡೆಗೆ ತಿಳ್ಕೊಳ್ರಿ. ಏನನ್ನು ತಿಳ್ಕೊಳ್ರಿ ಅಂದರೆ, ಯೆಹೋವನನ್ನು ತಿಳಿದುಕೊಳ್ಳೋಣ, ಹುಡುಕಿ ತಿಳಿದುಕೊಳ್ಳೋಣ. ಈಗ ನಾವು ಕೊಡುವಂಥ ಸತ್ಯ ನಿಮಗೆ ಬಿಡುಗಡೆ ಮಾಡ್ತೇನೆ ಅಂತ ಹೇಳುವಂಥದ್ದು, ದೇವರನ್ನು ಹುಡುಕಿ ತಿಳಿದುಕೊಳ್ಳಬೇಕು. ಯಾವ ರೀತಿಯಾಗಿ ಒಂದು ಕೋಳಿ ತನಗೆ ಆಹಾರ ಬೇಕು, ಸುಮ್ಮನೆ ಕೂತ್ಕೊಳ್ತದೆ ಅದು. ನಾವು ನೋಡಿದ್ದೇವೆ, ನಮ್ಮ ಮನೆಗಳಲ್ಲಿ ಕೋಳಿ ಸಾಕಿದ್ದೇವೆ. ಅದು ಎಲ್ಲೆಲ್ಲ ಹೋಗಿ ಕೆದಕ್ತದೆ, ಒಂದು ಹುಳ ಸಿಗಬೇಕಂತ ಹುಡುಕ್ತದೆ ಅದು. ಅದೇ ರೀತಿಯಾಗಿ ಲೋಕದ ಎಲ್ಲ ದಿಗಂತಗಳ ಜನರುಗಳು ಆತನನ್ನು ಹುಡುಕಿಕೊಳ್ಳಬೇಕು. ಆತನು ಹುಡುಕಿಕೊಳ್ಳುವಾಗ ಆತನು ಪ್ರಕಟವಾಗ್ತಾನೆ. ಅದಕ್ಕಾಗಿ ದೇವರು ಹೇಳ್ತಾ ಇದ್ದೀನಿ, ಹುಡುಕಿ ತಿಳ್ಕೊಳ್ರಿ. ಮುಂದೆ ಹೋಗುವಾಗ ಆತನ ಆಗಮನವು ಉದಯದಂತೆ ನಿಶ್ಚಯ. 100%. ಯಾವ ರೀತಿ ಸೂರ್ಯ ಉದಯವಾಗಿ ಬರ್ತಾನೆ ಅಥವಾ ಬೆಳಕಿಗೆ ಅವನು ಬರ್ತಾನೆ. ಈಗ ಸೂರ್ಯ ಮುಳುಗಿ ಹೋಗ್ತಾನೆ, ನಮ್ಗೆ ಗೊತ್ತಿದೆ ಆತನು ಬರ್ತಾನಂತ, ಗೊತ್ತುಂಟು, ನಮ್ಮ ಭರವಸೆ ಉಂಟು ಆತನು ಬರ್ತಾನೆ. ಯಾಕೆಂದರೆ ಅವನಿಗೆ ಅಪ್ಪಣೆ ಇದೆ, ಹೋಗಲೇಬೇಕು ಅಂತ. ಅದೇ ರೀತಿಯಾಗಿ ಆತನ ಆಗಮನ, ಯೇಸು ಸ್ವಾಮಿ ಹೇಳಿದ್ದಾನೆ, ನಾನು ಮತ್ತೊಮ್ಮೆ ಬರ್ತೇನೆ, ಈ ಲೋಕದಲ್ಲಿ ಇರುವಂಥ ಜನರನ್ನು ತೀರ್ಪು ಮಾಡ್ತೇನೆ ಅಂತ. ಆ ತೀರ್ಪಿನಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಇವತ್ತು ಸುವಾರ್ತೆಯನ್ನು ಸಾರ್ತಾ ಇದ್ದೇವೆ. ಈಗ ನೆಕ್ಸ್ಟ್ ಬರುವಾಗ ಆತನ ಸ್ವಭಾವವು ಕುರಿಯ ಸ್ವಭಾವದಂತೆ ಇರುವುದಿಲ್ಲ. ಆತನ ಸ್ವಭಾವವು ಅದು ಯೂರ್ದ ಕುಲದ ಸಿಂಹದಂತೆ ಇರ್ತದೆ. ಈಗ ನಾನು ಹೇಳುವಂಥ ವಾಕ್ಯಗಳು ಏನಂದರೆ, ಜಾತಿ ಕುಲ ಭಾಷೆ ಜನಾಂಗದವರು ಯಾರೇ ಆಗಿರಬಹುದು, ಅವರು ಯೇಸುವನ್ನು ಏನು ಮಾಡಬೇಕಂದ್ರೆ ಈಗ ಹುಡುಕಿ ತಿಳ್ಕೊಳ್ಳಬೇಕು. ಆವಾಗ ಅವರಿಗೆ ಸಂಪೂರ್ಣವಾದಂತಹ ಏನಾಗ್ತದೆ, ಬಿಡುಗಡೆ ಉಂಟಾಗ್ತದೆ. ಈಗ ಅಲ್ಲಿ ನೋಡಿ ಬೇಕಾದರೆ 45 ಯೆಶಯ ಅಲ್ಲಿ 22ನೇ ವಚನ ಓದ್ರಿ. ಯೆಶಯ 45:22, 45ನೇ ಅಧ್ಯಾಯ ವಾಕ್ಯ 22. ಎಲ್ಲ ದಿಗಂತಗಳವರೇ ನನ್ನ ಕಡೆಗೆ ತಿರುಗಿಕೊಳ್ಳಿರಿ, ರಕ್ಷಣೆಯನ್ನು ಹೊಂದಿಕೊಳ್ಳಿರಿ. ನಾನೇ ದೇವರು, ಇನ್ಯಾರಿಲ್ಲ. ನಾನೇ ದೇವರು, ಇನ್ನು ಯಾರೂ ಇಲ್ಲ. ಎಲ್ಲ ದಿಗಂತಗಳವರೇ. ಅದಕ್ಕೆ ದೇವರು ಇಲ್ಲಿ ಹೊಸದಲ್ಲಿ ಹೇಳ್ತಾನೆ, ನನ್ನನ್ನು ಹುಡುಕಿ ತಿಳ್ಕೊಳ್ಳಿರಿ. ಈಗ ಜನರಿಗೊಂದು ಅವಕಾಶ ಉಂಟು. ಯಾವುದೇ ಜಾತಿ ಇರಬಹುದು, ಕುಲ ಇರಬಹುದು, ಭಾಷೆಯವರು ಇರಬಹುದು, ಅಥವಾ ಯಾವುದೇ ಸ್ತ್ರೀ ಪುರುಷನಾಗಿರ್ಬೋದು, ಯಾರೇ ಆಗಿರಬಹುದು. ಆತನಿಗೆ ಈಗ ದೇವರು ಹೇಳ್ತಾ ಇದ್ದಾರೆ, ಬನ್ನಿರಿ, ನನ್ನನ್ನು ಹುಡುಕಿಕೊಳ್ಳ್ರಿ, ನಾನು ನಿಮಗೆ ಪ್ರಕಟಪಡಿಸುವೆನು. ಯಾವಾಗ ದೇವರನ್ನು ಹುಡುಕ್ತಾರೆ ಅವರಿಗೆ ದೇವರು ಸಿಗ್ತಾನೆ. ತುಂಬ ಜನರು ಒಂದು ಹೇಳುವಂಥದ್ದಿದೆ, ದೇವರು ಎಲ್ಲಿ ಇದ್ದಾನೆ, ದೇವರು ಯಾರು, ನಮಗೆ ದೇವರು ನಾನು ಅಂದರೆ ಏನೆಲ್ಲ ಮಾಡಿದ್ದಾರೆ, ಎಲ್ಲ ಸೋತು ಸುಣ್ಣವಾಗಿ ಹೋಗಿದ್ದಾರೆ, ಏನಕ್ಕೆಲ್ಲ ದಾನ ಧರ್ಮ ಮಾಡಿದ್ದಾರೆ, ಬೇಡವಾದ ಸಂಗತಿಗಳಿಗೆ ಅವರು ಏನು ಮಾಡಿದ್ದಾರೆ, ಮೊರೆ ಹೋಗಿ ಅವರ ಜೀವಿತದಲ್ಲಿ ಜಿಗುಪ್ಸೆ ಉಂಟಾಗಿ ಅವ್ರು ಹೇಳ್ತಿದ್ರು, ಇಲ್ಲ ಈ ದೇವರು ದಿಂಡ್ರೆ ಎಲ್ಲ ಸುಳ್ಳು. ಇಂಥವ್ರಿಗೆ ನಾನು ಹೇಳ್ತಾ ಇದ್ದೇನೆ, ನಿಮಗೆ ಕರೆಕ್ಟಾದ ದೇವರು ಯೇಸು ಸ್ವಾಮಿ.
ನೀವು ಆತನ ಬಳಿಯಲ್ಲಿ ಬರಬೇಕಾಗಿದೆ. ಇವತ್ತು ಎಷ್ಟೋ ಜನರು ಇವತ್ತು ತಮ್ಮ ಬಿಸ್ನೆಸ್ಗಳ ಮೂಲಕವಾಗಿ, ಸಾಲಗಳ ಮುಖಾಂತರವಾಗಿ, ಕೊರತೆಗಳ ಮುಖಾಂತರ, ರೋಗಗಳ ಮುಖಾಂತರವಾಗಿ, ಅಥವಾ ಎಷ್ಟೋ ಜನರು ಲೂಟಿ ಮಾಡಿದ್ದಾರೆ. ಇವತ್ತು ಎಷ್ಟು ಜನರು ಧರ್ಮದ ಹೆಸರಲ್ಲಿ ಲೂಟಿ ಮಾಡಿ ತಿಂದು ಜನರು ಏನಾಗಿದ್ದಾರೆ, ದಿಕ್ಕಾಪಾಲಾಗಿ ಹೋಗಿದ್ದಾರೆ. ಅವ್ರಿಗೆ ಎನ್ಸ್ಕೊಳ್ತಾರೆ, ನಾನು ದೇವರನ್ನು ನಂಬಿದ್ದೆ ಸುಳ್ಳು, ನಾನು ಸುಮ್ಮನೆ ಹಣ ಹಾಕಿದ್ದೇನು. ಈಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ 55ನೇ ಏಷಯದಲ್ಲಿ ಒಂದು ವಾಕ್ಯ ಓದಿಕೊಳ್ಳುವ, ಒಂದೆರಡು ಓದಿಕೊಳ್ಳುವ ಪ್ಲೀಸ್. ಇಲ್ಲಿ 55 ಏಷಯದಲ್ಲಿ ಈಗ ಹೇಳ್ತಾರೆ ದೇವರು, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ರಿ ಇದನ್ನು. 55 ಏಷಯ 1-2 ಓದಿಕೊಳ್ಳುವ. ನೀವು ಇಷ್ಟು ದಿನ ಏನೆಲ್ಲ ಮಾಡಿದ್ದೀರಿ, ಎಲೆ ಬಾಯಾರಿದ ಸಕಲ ಜನರೇ, ಎಲೆ ಬಾಯಾರಿದ ಸಕಲ ಜನರೇ, ನೀರಿನ ಬಳಿಗೆ ಬನ್ನಿರಿ, ನೀರಿನ ಬಳಿಗೆ ಬನ್ನಿರಿ, ಹಣವಿಲ್ಲದವನು ಸಹ ಬರಲಿ, ಹಣವಿಲ್ಲದವನು ಸಹ ಬರಲಿ, ಬನ್ನಿರಿ ಕಂಡುಕೊಳ್ಳಿರಿ, ಬನ್ನಿರಿ ಕಂಡುಕೊಳ್ಳಿರಿ, ಉಣ್ಣಿರಿ ಉಣ್ಣಿರಿ, ಬಂದು ದ್ರಾಕ್ಷಾರಸವನ್ನು ಹಾಲನ್ನು ಹಣ ಕೊಡದೆ ಕ್ರಿಯಾವಿಲ್ಲದೆ ತೆಗೆದುಕೊಳ್ಳಿರಿ. ಓಕೆ, ಮುಂದೆ ಓದ್ರಿ. ಆಹಾರವಲ್ಲದಕ್ಕೆ ಕೈ ಹಣವನ್ನು ಯಾಕೆ ವ್ಯಯ ಮಾಡುತ್ತೀರಿ? ತೃಪ್ತಿಗೊಳಿಸದ ಪದಾರ್ಥಕ್ಕೆ ನಿಮ್ಮ ದುಡಿತವನ್ನು ವೆಚ್ಚ ಮಾಡುವುದೇಕೆ? ನಿಮ್ಮ ಕಿವಿಗೊಟ್ಟು ನನ್ನ ಮಾತನ್ನು ಕೇಳಿರಿ, ಒಳ್ಳೆಯದನ್ನು ಉಂಡು ಮಷ್ಟಾನದಲ್ಲಿ ಆನಂದ ಪಡಿರಿ. ಕಿವಿಯನ್ನು ಇತ್ತ ತಿರುಗಿಸಿರಿ, ನನ್ನ ಬಳಿಗೆ ಬನ್ನಿರಿ, ಆಲಿಸಿದರೆ ಬದುಕಿ ಬಾಳುವಿರಿ. ಎಂಥ ಮಾತು ಹೇಳ್ತಾ ಇದ್ದಾರೆ ದೇವರು, ಎಷ್ಟು ಸುಂದರವಾಗಿ. ಎಲೆ ಬಾಯರಿದವರು, ಇವತ್ತು ಬಾಯಾರಿಕೆ ಇದೆ ಈ ಜನರಿಗೆ. ಯಾವ ಬಾಯಾರಿಕೆ? ಆತ್ಮಿಕವಾದ ಬಾಯಾರಿಕೆ, ಆತ್ಮಿಕವಾದ ಬಾಯಾರಿಕೆ ಇದೆ. ಅವ್ರು ಹೇಳ್ತಾ ಇದ್ದಾರೆ, ತಂದೆ ದೇವರು, ಬನ್ನಿರಿ ನನ್ನ ಬಳಿಗೆ, ನೀರಿನ ಬಳಿಗೆ ಬನ್ನಿರಿ. ನೀರು ಅಂದ್ರೆ ಏನು? ದೇವರ ವಾಕ್ಯ ಎಂಬ ಜಲಸ್ಥಾನದ ಬಳಿಗೆ ಬನ್ನಿರಿ, ದೇವರ ವಾಕ್ಯದ ಬಳಿಗೆ ಬನ್ನಿರಿ, ನೀರಿನ ಬಳಿಗೆ ಬನ್ನಿರಿ. ಹಣವಿಲ್ಲದವನು ಸಹ ಬರಲಿ. ನಮ್ಮ ದೇವರು ಹಣ ಕೇಳಿ ಲೂಟಿ ಮಾಡುವ ದೇವರಲ್ಲ. ಇವತ್ತು ಎಷ್ಟೋ ಜನರು ಅದಕ್ಕೆ ಇದಕ್ಕೆ ಹೋಮ ಹವನ, ಕುರಿ ಕೋಳಿ ರಕ್ತ, ಅದಕ್ಕೆಲ್ಲ ಹಣ ಹಾಕಿ ಅವ್ರು ಹೇಳ್ತಾರೆ, ಅಪ್ಪ ಎಷ್ಟು ಹಾಕಿದ್ದೇನೆ ಅಂತ ಹೇಳಲಿಕ್ಕಿಲ್ಲ. ಅಂಥವರಿಗೆ ಗುಡ್ ನ್ಯೂಸ್, ದೇವರು ಅದನ್ನೆಲ್ಲ ಕೇಳುವುದೇ ಇಲ್ಲ. ಕೀರ್ತನೆ 50ರಲ್ಲಿ ಹೇಳ್ತಾಯಿದೆ, ಸಮಸ್ತವು ನನ್ನದಾಗಿದೆ, ಪಾಶಿನ ಹೋರಿ ಆಗಲಿ ಏನು ನನಗೆ ಬೇಡ, ನನಗೆ ಯಜ್ಞದಲ್ಲಿ ನನಗೆ ಸಂತೋಷವಿಲ್ಲ. ಕುಗ್ಗಿದ ಮನಸ್ಸೇ ದೇವರಿಗೆ ಎಷ್ಟ ಯಜ್ಞ. ಇವತ್ತು ಹೇಳ್ತದೆ, ನೀನು ಕುಗ್ಗಿ ಹೋಗಿದ್ದಿ, ಬಳಲಿ ಹೋಗಿದ್ದಿ, ನಿನಗೆ ಬಳಲಿ ಬೆಂಡಾಗಿದ್ದಿ, ನಿನಗೆ ಏನು ಇನ್ನು ಬೇಡವೇ ಬೇಡ ಅಂತ ಹೇಳ್ತಿದ್ದಿ ಜೀವಿತ. ಅಯ್ಯೋ ನನಗೆ ಸಹಾಯವೇ ಇಲ್ಲ. ಇಂಥವರಿಗೆ ಏಸು ಬೇಕಾಕಿತಾನೆ, ಇಂಥವರಿಗೆ ಏಸು ಸರಿ ಮಾಡ್ತಾನೆ. ಇಂಥವ್ರು ಬರಬೇಕಾದ ಒಂದೇ ಒಂದು ಮಾರ್ಗ, ಅದು ಏಸು ಕ್ರಿಸ್ತನ ಹಾಕಿತಾನೆ. ಆತನ ಯೇಸುವಿನ ಬಳಿಗೆ ಬಂದರೆ ಖಂಡಿತವಾಗಿ ನಾನು ಹೇಳ್ತೇನೆ, ಅವನಿಗೆ ಜೀವ ಉಂಟಾಗ್ತದೆ. ಅಷ್ಟೇ ಅಲ್ಲ, ಇದು ಫ್ರೀ ಆಗಿದೆ. ಇಲ್ಲಿ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ, ಹಣವಿಲ್ಲದವನು ಸಹ ನಾನು ಬಡವನಾಗಿದ್ದೇನೆ, ನನ್ನ ಹತ್ರ ಎಂತ ಇದೆ. ಯೇಸು ಸ್ವಾಮಿ ನಂಬಬೇಕಾದ್ರೆ ಹಣ ಕೊಡಬೇಕಾ? ಇಲ್ಲ. ನಮ್ಮ ದೇವರನ್ನು ನಂಬುವವರು, ಆತನು ನಮಗಾಗಿ ತನ್ನ ಸಮಸ್ತವನ್ನು ಕೊಟ್ಟು ತನ್ನ ರಕ್ತದಿಂದ ನಮ್ಮನ್ನು ಕ್ರಯವಾಗಿ ತಗೊಂಡಿದ್ದಾನೆ. ಪ್ರಿಸ್ಕೋನ್ ಇಲ್ಲಿ ಮುಂದೆ ಹೇಳ್ತಾ ಇದ್ದಾನೆ ಕರ್ತನು, ದ್ರಾಕ್ಷಾರಸವನ್ನು ಅಂದರೆ ಹೋಲಿ ಸ್ಪಿರಿಟನ್ನು, ಹಾಲನ್ನು ಹಣ ಕೊಡದೆ, ಅಂದರೆ ದೇವರ ವಾಕ್ಯವನ್ನು ಹಣ ಕೊಡದೆ ಕ್ರಯವಿಲ್ಲದೆ ತೆಗೆದುಕೊಳ್ಳ್ರಿ. ಆಹಾರವಲ್ಲದಕ್ಕೆ, ಅಂದರೆ ಗೊತ್ತಾಯ್ತು, ಇವತ್ತು ಎಷ್ಟೋ ಜನರು ಆಹಾರವಲ್ಲದಕ್ಕೆ ಹಣವನ್ನು ವ್ಯಯ ಮಾಡ್ತಾ ಇದ್ದಾರೆ. ಆಹಾರವಲ್ಲದೇನು? ಜೀವ ಕೊಡುವುದಿಲ್ಲ. ಯೇಸು ಸ್ವಾಮಿ ಹೇಳಿದರು, ಸೈತನ ಬಂದು ಯೇಸು ಸ್ವಾಮಿ ಹತ್ರ ಹೇಳ್ತಾನೆ, ಕಲ್ಲುಗಳು ರೊಟ್ಟಿ ಮಾಡು. ಹಾಗೆ ಹೇಳಿಸಿ, ಮನುಷ್ಯ ರೊಟ್ಟಿ ಮಾತ್ರದಿಂದ ಬದುಕೋದಿಲ್ಲ, ದೇವರ ಬಾಯಿಂದ ಬರುವ ಮಾತಿಂದ ಬದುಕ್ತಾನೆ. ಇವತ್ತು ಎಷ್ಟೋ ಜನರು ಖಾಲಿ ಹಣಕ್ಕಾಗಿ, ಲೋಕದ ಆಸ್ತಿಗಾಗಿ, ಎಂಟರ್ಟೈನ್ಮೆಂಟಿಗಾಗಿ, ನಾನು ನೋಡ್ತೀನಿ ಕೆಲವೊಂದು ಸಿನಿಮಾಗಳು, ಕೆಲವೊಂದು ಧಾರಾವಾಹಿಗಳು, ಕೆಲವೊಂದು ಕಾರ್ಟೂನ್ಗಳು, ಕೆಲವೊಂದು ಫಿಲ್ಮ್ಗಳು, ಅಥವಾ ಕೆಲವೊಂದು ರಿಯಾಲಿಟಿ ಶೋಗಳು, ಅದರಲ್ಲಿ ಏನಾದರೂ ಜೀವ ಉಂಟು. ಅದರಲ್ಲಿ ನಾವು ನೋಡುವಾಗ ಅದೊಂದು ಏನು ಸಿಲ್ಲಿಯಾಗಿ ಮಾಡುವಂಥ ಸಂಗತಿಗಳು, ಅದಕ್ಕೆ ಜನರು ಮಾರು ಹೋಗ್ತಾ ಇದ್ದಾರೆ. ಅಲ್ಲಿ ಅವರಿಗೆ ಜೀವವಿಲ್ಲ, ಹಣವಿಲ್ಲದ ಸಂಗತಿ. ಜೀವವಿಲ್ಲದ ಸಂಗತಿಗೆ ಯಾಕೆ ಹಣವನ್ನು? ಮತ್ತೊಂದು, ಈಗ ಶಾರೀರಿಕ ಬೇಕು ಅನ್ನಪಾನಗಳು ಕರೆಕ್ಟು, ಆದರೆ ಆತ್ಮ ಅನ್ನೋದಿದೆ, ಅದಕ್ಕೂ ಕೂಡ ಆಹಾರ ಬೇಕು. ಅದಕ್ಕೆ ಬೇಕಾದ ಆಹಾರ ಅದು ದೇವರ ವಾಕ್ಯವಾಗಿದೆ. ಎಷ್ಟೋ ಜನರು ಜೀವವಿಲ್ಲದಕ್ಕೆ ಆಹಾರವನ್ನು ವ್ಯರ್ಥ ಮಾಡ್ತಾ ಇದ್ದಾರೆ. ಮೂರ್ತಿಗಳಿಗೆ, ಹಬ್ಬ ಹರಿದಿನಗಳಿಗೆ, ಅಥವಾ ಲೋಕದ ಯಾವುದೇ ಆಚರಣೆ ವಿಚಾರಗಳಿಗೆ ಎಷ್ಟೋ ಜನರು ಇವತ್ತು ಕೋಟಿಗಟ್ಟಲೆ ದುಡ್ಡನ್ನು ಅದಕ್ಕೆ ಹಾಕ್ತಾರೆ. ಆದರೆ ದೇವರ ವಚನ ಹೇಳ್ತಾ ಇದೆ, ಆಹಾರವಲ್ಲದಕ್ಕೆ ಹಣವನ್ನು ಯಾಕೆ ವ್ಯಯ ಮಾಡುತ್ತಿದ್ದೀರಿ?
ಆಹಾರವಲ್ಲ ಅದು. ನಿನಗೆ ಪ್ರೊಟೆಕ್ಟ್ ಮಾಡುವುದಿಲ್ಲ, ನಿನಗೆ ಬಿಡುಗಡೆ ಕೊಡುವುದಿಲ್ಲ. ನಿನಗೆ ಬಿಡುಗಡೆ ಕೊಡುವುದು ಓ ದೇವರ ಬಾಯಿಂದ ಹೊರಟ ಮಾತು, ಅದು ಜೀವವುಳ್ಳದಾಗಿದೆ. ಆಮೆನ್. ಅದು ದೇವರ ವಾಕ್ಯ ಉಂಟು, ಆ ವಾಕ್ಯದಲ್ಲಿ ನಮಗೆ ಬಿಡುಗಡೆ ಉಂಟು. ಅದನ್ನು ಬಿಟ್ಟು ಎಡಬಲಕ್ಕೂ ಹೋಗಲೇಬಾರದು. ಮುಂದೆ ಅಲ್ಲಿ ಹೋಗ್ತಾ ಇದೆ, ತೃಪ್ತಿಗೊಳಿಸದ ಪದಾರ್ಥಕ್ಕೆ ನಿಮ್ಮ ದುಡಿತವನ್ನು ವೆಚ್ಚ ಮಾಡುವುದಕ್ಕೆ. ಇವತ್ತು ಸರಾಯಿ ಕುಡಿತಾರೆ, ಡ್ರಗ್ಸ್, ಅಮಲ್ ಕುಡಿತ, ಇಸ್ಪೀಟ್ ಕಾರ್ಡು, ಮಡ್ಕ, ವ್ಯಾವಿಚಾರ ತೃಪ್ತಿಗೊಳಿಸ್ತದೆ. ಅದು ಲೋಕದ ಸಂಗತಿಗಳು ಅದನ್ನು ದೊಡ್ಡದಾಗಿ ತೋರಿಸ್ತದೆ. ಒಂದು ಸ್ತ್ರೀಯನ್ನು ದೊಡ್ಡದಾಗಿ ತೋರಿಸ್ತಾರೆ, ಅದರ ತೃಪ್ತಿ ಇಲ್ಲದ ಸಂಗತಿಗಳು ಅದು. ಅದಕ್ಕೆಲ್ಲ ಹಣ ಹಾಕಿದವರು ಅದೇ ಗಳಿಗೆಯಲ್ಲಿ ಮತ್ತೊಂದು ಗಳಿಗೆಯಲ್ಲಿ ಅಯ್ಯೋ ಇದೇನೂ ಇಲ್ಲ. ಎಷ್ಟೋ ಜನರು ಅಂಥ ಸಂಗತಿಗಳಲ್ಲಿ ಬಿದ್ದು ಹೋಗಿದ್ದಾರೆ. ಆದರೆ ಅವ್ರಿಗೆ ಗೊತ್ತಾಗಿದೆ ಇದರ ತೃಪ್ತಿ ಇಲ್ಲ. ಎಷ್ಟೋ ಜನರಿಗೆ ಅಯ್ಯೋ ಜೀವಿತದಲ್ಲಿ ರುಚಿ ಇಲ್ಲ, ಏನೋ ಬೇಸರಿಕೆ ಹೃದಯದಲ್ಲಿ ಅವ್ರ ಮನಸ್ಸಲ್ಲಿ ಹೇಳ್ತಾ ಇದೆ, ನನಗೆ ಜೀವಿಸಲಿಕ್ಕೆ ಮನಸ್ಸಲ್ಲಿ ಏನೋ ಒಂದು ಅವರಿಗೆ ನಾನು ಹೇಳ್ತಿದ್ದೆ, ಏಸು ಉಪ್ಪಾಕಿದ್ದಾರೆ, ಈ ಲೋಕಕ್ಕೆ ನಿಮ್ಮನ್ನು ಉಪ್ಪಾಗಿ ಮಾರ್ಪಡಿಸ್ತಾನೆ. ಯಾಕಂದ್ರೆ ಆತನು ಹೇಳಿದ್ದೇನೆ, ನಾನೇ ಲೋಕಕ್ಕೆ ಬೆಳಕಾಗಿದ್ದಾನೆ. ನಿಮ್ಮ ಜೀವಿತಕ್ಕೆ ಬೆಳಕು ಬೇಕಾಗಿದೆ. ಆ ಬೆಳಕು ಕ್ರಿಸ್ತನ ಮೂಲಕ ನಿಮ್ಮಲ್ಲಿ ಬರ್ತದೆ. ಅದು ಯೇಸು ಕ್ರಿಸ್ತನು ಬಿಡುಗಡೆ ಶಿಲುಬೆಯಲ್ಲಿ ಕೊಟ್ಟು ನಮ್ಮ ರಕ್ಷಣೆ ಕೊಟ್ಟಿದ್ದಾನೆ. ಅದಕ್ಕಾಗಿ ತೃಪ್ತಿಗೊಳಿಸದ ಪದಾರ್ಥಕ್ಕೆ ನಿಮ್ಮ ದುಡಿತವನ್ನು ವೆಚ್ಚ ಮಾಡುವುದಕ್ಕೆ ಕಿವಿಗೊಟ್ಟು ನನ್ನ ಮಾತನ್ನು ಕೇಳಿರಿ. ಏನು ಹೇಳ್ತಾ ಇದ್ದಾರೆ? ಕಿವಿಗೊಡಿರಿ, ಲಿಸನ್ ಟು ಮೀ. ನನ್ನ ಮಾತುಗಳಿಗೆ ಕಿವಿ. ಇವತ್ತು ದೇವರಾತ್ಮನು ಪವಿತ್ರ ಸಭೆಗೆ ಹೇಳ್ತಾ ಇದ್ದಾನೆ, ಕಿವಿ ಉಳ್ಳವನು ಕೇಳಲಿ ಅಂತ. ಇಲ್ಲಿ ತಂದೆ ದೇವರು ಹೇಳ್ತಾ ಇದ್ದಾನೆ, ಕಿವಿಗೊಡ್ರಿ. ನೀವು ಜೀವವಾಗಿರುವ ವಾಕ್ಯಲೇ ಕರ್ತನ ಕಡೆಗೆ ಕಿವಿ ಕೊಡುವುದಾದರೆ ನಿಮ್ಮ ಆತ್ಮದ ರಕ್ಷಣೆ ಉಂಟಾಗ್ತದೆ. ಇವತ್ತು ಆತ್ಮದ ರಕ್ಷಣೆ ವೆರಿ ವೆರಿ ಯೂನಿಕ್. ಹಣ ಇದ್ರೆ, ಆಸ್ತಿ ಇದ್ರೆ ಅದು ವ್ಯರ್ಥ ಅಂತ ದೇವರ ವಾಕ್ಯ ಹೇಳ್ತದೆ. ಅದು ನಿಮ್ಮನ್ನು ಬಿಡುಗಡೆ ಮಾಡುವುದಿಲ್ಲ. ಪೇತ್ರನ ಪತ್ರಿಕೆ ಹೇಳ್ತದೆ, ನಿಮ್ಮನ್ನು ಬಿಡುಗಡೆ ಮಾಡಿದ್ದು ಯಾವುದೇ ಹಣದಿಂದ ಆಗಲಿ, ಯಾವುದೇ ಐಶ್ವರ್ಯದಿಂದ, ಚಿನ್ನದಿಂದ ಅಲ್ಲ, ಅದು ಪರಿಶುದ್ಧ ಯಜ್ಞದ ಕುರಿಯಾದಂಥ ರಕ್ತದಿಂದಲೇ. ಅದು ಯೇಸುವಿನ ರಕ್ತವೇ ಬೇಕಾಗಿದೆ. ಯೇಸುವಿನ ರಕ್ತದಲ್ಲಿ ನಮಗೆ ಸಂಪೂರ್ಣವಾದ ಬಿಡುಗಡೆ ಉಂಟಾಗ್ತದೆ. ಇದು ನಾನು ನಂಬುವಂಥ ಮಾತು. ಅದಕ್ಕೆ ಒಳ್ಳೆಯದನ್ನು ಉಂಡು ಮೃಷ್ಟಾನ್ನದಲ್ಲಿ ಆನಂದ ಪಡಿರಿ. ಹಾಲೆಲೂಯಾ! ಎಷ್ಟು ಸುಂದರವಾಗಿ ಬರೆಯಲ್ಪಟ್ಟಿದೆ. ಒಳ್ಳೆಯದನ್ನು ಉಣ್ಣಬೇಕಂತೆ. ಇವತ್ತು ಜನರು ಕಸ, ಬೇಡವಾದದ್ದು, ಆಯಿತಾ, ತುಂಬ ಜನರು ಹೇಳ್ತಾರೆ ಒಳ್ಳೆಯದ ಅಂದರೆ ಆತ್ಮಿಕವಾಗಿ ನಾನು ಹೇಳ್ತಾ ಇದ್ದೇನೆ. ಕೋಟಿಗಟ್ಟಲೆ ಖರ್ಚು ಮಾಡ್ತಾರೆ. ಅವರಿಗೆ ಖಾಲಿ ಒಂದು ಸ್ವಲ್ಪ ನೀರು, ಸ್ವಲ್ಪ ಉಪ್ಪು, ಸ್ವಲ್ಪ ಕೇಸರಿ ಬಾತು, ಸ್ವಲ್ಪ ಏನೋ ಒಂದು ಕೊಟ್ಟು ಹೋಗು. ಇದರಿಂದ ಬಿಡುಗಡೆ ಆಗೋದಿಲ್ಲ. ಇದರಿಂದ ಬಿಡುಗಡೆ ಆಗ್ತದೋ? ಅಥವಾ ಅಲ್ಲಿ ಹೇಳ್ತಾ ಇದೆ, ಮೃಷ್ಟಾನ್ನ ಭೋಜನ ಯಾವುದು? ದೇವರ ವಾಕ್ಯವಾಗಿದೆ. ಇವತ್ತು ನಮ್ಮ ಆತ್ಮವು ಸುಖದಾಯಕವಾಗಿದೆ, ನಮ್ಮ ಆತ್ಮವು ತೃಪ್ತಿಗೊಂಡಿದೆ, ನಮ್ಮ ಆತ್ಮಕ್ಕೆ ಇವತ್ತು ಚೈತನ್ಯ ಉಂಟಾಗಿದೆ. ಯಾಕಂದರೆ ನಾವು ರಕ್ಷಣೆಯನ್ನು ಹೊಂದಿದ್ದೇವೆ, ಕ್ರಿಸ್ತನಲ್ಲಿ ರಕ್ಷಣೆಯನ್ನು ಹೊಂದಿದ್ದೇವೆ. ಕ್ರಿಸ್ತನ್ ನಮಗೆ ಬಿಡುಗಡೆ ಕೊಟ್ಟಿದ್ದಾನೆ. ನಾವು ಪರಲೋಕಕ್ಕೆ ಹೋಗುವವರಾಗಿದ್ದೇವೆ, ನರಕಕ್ಕೆ ಹೋಗುವವರೇ ಅಲ್ಲವೇ ಅಲ್ಲ. ಈ ಶುಭ ಸಮಾಚಾರವನ್ನು ನಿಮಗೆ ಇವತ್ತು ಧಾರಾಳವಾಗಿ ಬರುವಾಗ ಅದನ್ನು ಒಪ್ಪಿಕೊಂಡು ಅದರಲ್ಲಿ ನಡೆಯುವವರು, ನಾನು ನಿಜವಾಗಿ ಹೇಳ್ತೇನೆ, ಅವರು ಭಾಗ್ಯವಂತರಾಗಿದ್ದಾರೆ. ಇವತ್ತು ಮನುಷ್ಯನಿಗೆ ಕೆಟ್ಟತನ ಅವನ ಬಾಯಿಗೆ ರುಚಿಯಾಗುತ್ತೆ. ಇದು ಒಳ್ಳೆಯದು ಕೊಟ್ಟರೆ ಅವನಿಗೆ ರುಚಿಯಾಗಲ್ಲ. ಆದರೆ ಒಳ್ಳೆ ಮಷ್ಟಾನ್ನ ಕೊಟ್ಟರೆ ಅವನಿಗೆ ರುಚಿ ಆಗಲ್ಲ. ಕೆಟ್ಟತನವು ಅವನ ಬಾಯಿಗೆ ರುಚಿಯಾಗುತ್ತೆ. ಕೆಟ್ಟ ಮಾತುಗಳು, ಕೆಟ್ಟ ನಡತೆ, ಏನೆಲ್ಲ ಕೆಟ್ಟತನ ಇದೆ ಅಲ್ಲ, ಶರಾಯಿ, ಮಾದಕ ದ್ರವ್ಯ, ಅದು ಅವನಿಗೆ ರುಚಿಯಾಗುತ್ತೆ. ಅದು ದೇವರ ವಾಕ್ಯ ಅವನು ರುಚಿಯಾಗಲ್ಲ. ಅವನು ಶರೀರದಲ್ಲಿದ್ದಾನೆ, ಅವನು ಬದಲಾಗಬೇಕು. ಈಗ ಅದನ್ನೇ ಹೇಳುವುದು, ನೀನು ಅದಕ್ಕೆ ವ್ಯಯ ಮಾಡ್ತಿದ್ದಿ. ಯಾವುದಕ್ಕೆ? ಏನು ಆಹಾರವಲ್ಲದ್ದು, ಏನು ಪ್ರಯೋಜನ ಇಲ್ಲದ್ದು, ಅಪ್ರಯೋಜಕವಾದದ್ದು, ಸರಾಯಿ ಆಗಲಿ ಅಥವಾ ಲೋಕದ ಯಾವುದೇ ಆಹಾರ, ಆಸ್ತಿ, ಐಶ್ವರ್ಯ ನಿನಗೆ ಬಿಡುಗಡೆ ಮಾಡೋದಿಲ್ಲ. ಅದು 5 ನಿಮಿಷಕ್ಕೆ ತೃಪ್ತಿ ಕೊಡ್ತದೆ ಅಷ್ಟೇ. ಯೋಬನ ಪುಸ್ತಕ 20ನೇ ಅಧ್ಯಾಯ 12ನೇ ವಾಕ್ಯ, 12ರಿಂದ 16, 17 ತನಕ ಓದಿ. ಕೆಟ್ಟತನವು ಅವನ ಬಾಯಿಗೆ ಸಿಹಿಯಾಗಿರಲು ಅವನು ನಾಲಿಗೆಯ ಕೆಳಗೆ ಅದನ್ನು ಅಡಗಿಸಿ ನುಂಗದೆ ಕಾಪಾಡುತ್ತಾ ಬಾಯಲ್ಲೇ ಇಟ್ಟುಕೊಂಡಿದ್ದರು. ತಿಂದ ಮೇಲೆ ಆ ಪದಾರ್ಥವು ಮಾರ್ಪಟ್ಟು ಅವನೊಳಗೆ ಹಾವಿನ ವಿಷವಾಗುವುದು. ಅದು ಬೇಡ ಅಂತ ದೇವರು ಹೇಳ್ತೇವೆ. ನನಗೆ ರುಚಿಯಾಗುತ್ತೆ ಹೇಳ್ತೇನವ. ನೋಡಿ, ಕೆಟ್ಟತನವು ಅವನ ಬಾಯಿಗೆ ಸಿಹಿಯಾಗಿರಲು ಅವನು ನಾಲಿಗೆಯ ಕೆಳಗೆ ಅದನ್ನು ಅಡಗಿಸಿ ನುಂಗದೆ ಕಾಪಾಡುತ್ತಾ ಬಾಯಲ್ಲೇ ಇಟ್ಟುಕೊಂಡಿದ್ದರು.
ತಿಂದ ಮೇಲೆ ಆ ಪದಾರ್ಥವು ಮಾರ್ಪಟ್ಟು ಅವನೊಳಗೆ ಹಾವಿನ ವಿಷವಾಗುವುದು. ಖಂಡಿತವಾಗಿ. ಕೆಲವರು ಹೇಳ್ತಾರೆ ಪಾನ್ ಪರಾಕ್ ತಂಬಾಕುವಿನ ಬಗ್ಗೆ ಬೈಬಲಲ್ಲಿ ಎಲ್ಲಿ ಬರೆದಿದೆ, ತಿಂದರೆ ಏನಾಗುತ್ತೆ ನೋಡಿ. ಇಲ್ಲಿ ಹೇಳ್ತದೆ, ಕೆಟ್ಟತನವು ಅವನ ಬಾಯಿಗೆ ಸಿಹಿಯಾಗಿರಲು ಅವನು ನಾಲಿಗೆಯ ಕೆಳಗೆ ಅದನ್ನು ಅಡಗಿಸಿ, ನಾಲಿಗೆಯ ಕೆಳಗೆ ಅದನ್ನು ಅಡಗಿಸಿ ನುಂಗದೆ ಕಾಪಾಡುತ್ತಾನೆ. ನುಂಗುದಿಲ್ಲ, ಅಲ್ಲೇ ಇರ್ತದೆ, ಕಾಪಾಡುತ್ತಾನೆ. ಬಾಯಲ್ಲಿ ಇಟ್ಟುಕೊಂಡಿದ್ದರು ತಿಂದ ಮೇಲೆ ಆ ಪದಾರ್ಥವು ಮಾರ್ಪಟ್ಟು ಅವನೊಳಗೆ ಹಾವಿನ ವಿಷವಾಗುವುದು. ಖಂಡಿತ. ನುಂಗಿದ ಐಶ್ವರ್ಯವನ್ನು ಅವನು ಕಾರುವನು, ದೇವರು ಅವನ ಹೊಟ್ಟೆಯೊಳಗಿಂದ ಅದನ್ನು ಕಕ್ಕಿಸಿ ಬಿಡುವನು. ಅವನು ಚೀಪುವುದು ಹಾವಿನ ವಿಷವೇ. ಸರ್ಪದ ನಾಲಿಗೆಯು ಅವನನ್ನು ಕೊಲ್ಲುವುದು, ಜೇನು ಮೊಸರು ಸಮೃದ್ಧಿಯಾಗಿ ಹರಿಯುವ ನದಿಗಳನ್ನು ಅವನು ನೋಡುವುದೇ ಇಲ್ಲ. ಪರಲೋಕವನ್ನು ನೋಡುವುದೇ ಇಲ್ಲ. ತಂಬಾಕು, ಬೀಡಿ, ಸಿಗರೇಟ್, ಶರಾಯಿ ಯಾವುದನ್ನು ನಾಯಲಿಕೆಯಲ್ಲಿ ಕೆಟ್ಟತನವನ್ನು ರುಚಿಯಾಗಿ ನಾವು ಸ್ವೀಕರಿಸುತ್ತೇವೋ ಅಂಥವರಿಗೆ ಜೇನು ಮೊಸರು ಸಮೃದ್ಧಿಯಾಗಿ ಹರಿಯುವ ನದಿಗಳನ್ನು ಅವನು ನೋಡುವುದಿಲ್ಲ. ಅವನು ದುಡಿದದ್ದು ಅನುಭವಿಸದೆ ಪರರ ಪಾಲು ಮಾಡುವನು. ಏನೆಲ್ಲ ಅವನು ದುಡಿತಾನೆ ಅವನಿಗೆ ಅದು ಸಿಕ್ಕುವುದಿಲ್ಲ, ಅದು ಬೇರೆಯವರ ಪಾಲಾಗುತ್ತೆ. ಅವನ ಲಾಭದಿಂದ ಆಗತಕ್ಕ ಆನಂದವು ಅವನಿಗೆ ಸಿಕ್ಕುವುದಿಲ್ಲ. ಅವನು ಬಡವರನ್ನು ತ್ಯಜಿಸಿ ಬಿಟ್ಟಿದ್ದಾನಲ್ಲ, ಸುಲಿಗೆಯಿಂದ ಕಿತ್ತುಕೊಂಡ ಮನೆಯನ್ನು ಭದ್ರಪಡಿಸಿಕೊಳ್ಳದೆ ಹೋಗುವನು. ಅವನ ಹೊಟ್ಟೆಗೆ ತೃಪ್ತಿ ಇಲ್ಲವಾದ ಕಾರಣ ಅವನು ತನ್ನ ಇಷ್ಟ ಸಂಪತ್ತಿನ ಯಾವುದನ್ನು ಉಳಿಸಿಕೊಳ್ಳುವುದಿಲ್ಲ. ಇದು ಖಾಲಿ ಕೆಟ್ಟತನವು ತಕ್ಕ ಕಾಲಕ್ಕೆ ಮಾತ್ರ ನಮಗೆ ಸಂತೋಷ ಕೊಡುತ್ತದೆ, ಸ್ವಲ್ಪ ಕ್ಷಣಿಕ. ಆದರೆ ಅದನ್ನೆಲ್ಲ ನಮ್ಮ ಜೀವಿತದಲ್ಲಿ ಇಟ್ಟುಕೊಂಡರೆ ದೇವರಿಂದ ಬರಬೇಕಾದ ಹಾಲು ಜೇನು ಮೊಸರು ಸಮೃದ್ಧಿಯಾಗಿ ಹರಿಯುವ ನದಿಗಳನ್ನು ಅವನು ನೋಡುವುದೇ ಇಲ್ಲ. ಇಂಥ ತಿಂದುಕೊಂಡು ನಾವು ಇರುವುದಾದರೆ ನಾಳೆ ಏನಾದರೂ ನಮಗೆ ಜೀವಿತದಲ್ಲಿ ಕಾಯಿಲೆ ಬಂದು ಎಲ್ಲ ಸಮಾಧಾನ, ಅವನಿಗೂ ಸಮಾಧಾನ ಇಲ್ಲ, ಮನೆಯವರಿಗೂ ಸಮಾಧಾನ ಇಲ್ಲ, ಕುಟುಂಬದವರಿಗೂ ಸಮಾಧಾನ ಇಲ್ಲ, ಊರಿನವರಿಗೂ ಸಮಾಧಾನ ಇಲ್ಲ, ಫ್ರೆಂಡ್ಸ್ಗಳಿಗೂ ಸಮಾಧಾನ ಇಲ್ಲ. ಅಂದರೆ ಸಂತೋಷಕರವಾದ ಜೀವಿತವನ್ನು ಅವನು ನೋಡಲು ಸಾಧ್ಯವಿಲ್ಲ. ಖಂಡಿತವಾಗಿ ಒಳ್ಳೆಯದಾಗಿ ಬರೆದಿದ್ದಾರೆ ನೋಡಿ. ಇದಕ್ಕೆ ದೇವರು ಹೇಳಿದ್ದಾರೆ, ಅದೇ ಹೇಳಿದೆ, ಕಿವಿಯನ್ನು ಇತ್ತ ತಿರುಗಿಸಿರಿ. ಇವತ್ತು ಅಂಥವರು ಮಾಡುವವರಿದ್ದಾರೆ. ಅವ್ರು ಏನು ಮಾಡಬೇಕಾಗಿದೆ ಇವತ್ತು? ಯಾಕೆ ವ್ಯರ್ಥವಾದ ಕಾರ್ಯಗಳಿಗೆ ಹಣವನ್ನು ಹಾಕ್ತಾ ಇದ್ದೀರಿ? ಪ್ರಯೋಜನ ಇಲ್ಲದ ಸಂಗತಿಗಳು. ಯಾಕೆಂದರೆ ಅವರು ವಿಷವನ್ನು ತಿಂತಾ ಇದ್ದಾರೆ. ಒಂದೊಂದು ತಿಂದ ಮೇಲೆ ಒಂದೊಬ್ಬರಿಗೆ ಬಿಡುಗಡೆ ಇಲ್ಲ, ರೋಗ, ಕೊನೆಯದಾಗಿ ಏನು ಅವರಿಗೆ ನರಕ. ಎಂತಹ ಒಂದು ನರ್ತದ್ರಷ್ಟರು ಅಂತ ಹೇಳ್ಬೋದು. ಭಯಂಕರವಾಗಿ ನಾನು ಎಣಿಸಿಕೊಳ್ಳುವಾಗ ಮೈ ಒಂಥರ ರೋಮಾಂಚನವಾಗಿ ಬಿಡ್ತದೆ. ಯಾಕಂದರೆ ದೇವರು ಇಷ್ಟು ಸುಂದರವಾಗಿ ಬರೆಯಲ್ಪಟ್ಟಿದೆ. ಅದು ನೀನು ಹೋಗುವಂಥ ದಾರಿಯನ್ನು ಸರಿಪಡಿಸಿಕೋ ಅಂತ. ಅದಕ್ಕೆ ಕಿವಿಗೊಡು, ಇತ್ತ ತಿರುಗಿಸಿ ನನ್ನ ಬಳಿಗೆ ಬನ್ನಿರಿ, ಆಲಿಸಿರಿ, ಆಲಿಸಿದರೆ ಬದುಕಿ ಬಾಳುವಿರಿ. ಯೆಶಾಯದಲ್ಲಿ ಹೇಳ್ತದೆ, ಆಲಿಸಿದರೆ ಬದುಕಿ ಬಾಳುವಿರಿ. ಅಲ್ಲಿ 6ನೇ ವಚನ ಓದಿ, 55ರಲ್ಲಿ 6ನೇ ವಚನ. ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ, ಆತನು ಸಮೀಪಿಸಿರುವಾಗ ಆತನಿಗೆ ಭಿನ್ನಹ ಮಾಡಿರಿ. ಅಷ್ಟೇ. ಈಗ ಅವನು ಸಿಗ್ತಾನೆ, ಯೆಹೋವನು ಈಗ ಸ್ವಲ್ಪ ಸಿಗ್ತಾನೆ ನಮಗೆ. ದೇಹದಲ್ಲಿ ಇರುವ ತನಕ ಮಾತ್ರ ಒಂದು ಅವಕಾಶ, ದೇಹ ಬಿಟ್ಟು ಹೋದ ಮೇಲೆ ಅದಕ್ಕೆ ಅವಕಾಶ ಇಲ್ಲ. ಎಷ್ಟೋ ಜನರಿಗೆ ಈ ತಿಳುವಳಿಕೆ ಇನ್ನೂ ಬಂದಿಲ್ಲ. ಎಷ್ಟೋ ಜನರು ಹೇಳ್ತಾರೆ ಮತ್ತೆ ಬದುಕಿ ಬರ್ತಾನೆ, ಕಾಗೆ ಆಗ್ತಾನೆ, ಅವನು ಹಂದಿ ಆಗ್ತಾನೆ, ಅವನು ಏನಾಗ್ತಾನೆ, ಮತ್ತು ಕುರಿ ಆಗ್ತಾನೆ, ಇರುವೆ ಆಗ್ತಾನೆ, ಅವನು ಪುನರ್ಜನ್ಮ ಆಗ್ತದೆ ಅಂತ. ಇದು ಇಲ್ಲ, ಒಂದೇ ಸಾರಿ ಮರಣ, ಅದ ನಂತರ ನ್ಯಾಯ ತೀರ್ಪು. ಇಬ್ರಿಯ 9:27 ಹೇಳಿದ ಹಾಗೆ ಒಂದೇ ಸಲ ಮರಣ, ಆಮೇಲೆ ನ್ಯಾಯ ತೀರ್ಪು ಒಬ್ಬ ಮನುಷ್ಯನಿಗೆ ನೇಮಕವಾಗಿದೆ. ಅಂದರೆ ಪ್ರತಿಯೊಂದು ಮನುಷ್ಯರಿಗೆ ನೇಮಕವಾಗಿದೆ. ಅದಕ್ಕಾಗಿ ಈಗ ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿಕೊಳ್ಳ್ರಿ. ಈಗ ದೇವರು ನಮಗೆ ಸಿಗ್ತಾ ಇದ್ದಾನೆ. ಯೇಸು ಹೇಳ್ತಾನೆ, ಬನ್ರಿ, ಹೃದಯದ ಬಾಗಿಲ ಮೇಲೆ ಆತನು ತೊಟ್ಟುತ್ತಾ ಇದ್ದಾನೆ. ಆತನು ಹೇಳ್ತಾ ಇದ್ದಾರೆ, ಬಾಗಿಲನ್ನು ತೆರೆದರೆ ನಿನ್ನ ಹೃದಯದಲ್ಲಿ ಬಂದು ನಾನು ನೆಲೆಗೊಳ್ಳುವನು, ನಿನ್ನೊಟ್ಟಿಗೆ ಊಟ ಮಾಡುವೆನು, ನಿನ್ನೊಟ್ಟಿಗೆ ನಡೆಯುವೆನು. ಅಷ್ಟೇ ಅಲ್ಲ, ಪರಲೋಕದಲ್ಲಿ ನನ್ನ ಜೊತೆಯಲ್ಲಿ ನೀನು ಕೂತುಕೊಳ್ಳಬಹುದು. ಪ್ರಸಂಗಿ 12:7 ಒಂದು ವಾಕ್ಯ ಹೇಳ್ತದೆ, ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಆಮೆನ್.
ಕಾಗೆ ಆಗುದಿಲ್ಲ, ಹಾಂ ಹುಲಿ ಆಗುದಿಲ್ಲ, ಸತ್ತ ಮೇಲೆ ಏನಾಗುವುದಿಲ್ಲ. ಹಾಂ ಆತನು ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಇಷ್ಟರೊಳಗೆ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸದಿರಬೇಡ. ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ ಎಂದು ಪ್ರಸಂಗಿಯು ಹೇಳುತ್ತಾನೆ. ಅಂದರೆ ಸತ್ತ ಮೇಲೆ ತನ್ನ ಆತ್ಮವು ನೀನು ಸೃಷ್ಟಿಕರ್ತನನ್ನು ಸ್ಮರಿಸುವುದಾದರೆ ಅದು ಸೃಷ್ಟಿಕರ್ತನ ಬಳಿಗೆ ಹೋಗ್ತದೆ. ಖಂಡಿತ. ಈ ಕರ್ತನನ್ನು ಅರಿಯುವುದಿಲ್ಲವಾದರೆ ಅದು ಎಲ್ಲಿ ಹೋಗುತ್ತೆ? ಅದು ನರಕಕ್ಕೆ ಹೋಗ್ತದೆ, ಬೆಂಕಿಗೆ ಹೋಗ್ತದೆ ಅಷ್ಟೇ. ಒಂದೇ ದೇವರ ಕಡೆ ಹೋಗ್ತದೆ. ನೀನು ದೇವರಲ್ಲೂ ನಂಬುದಿದ್ದಾದರೆ ನರಕಕ್ಕೆ ಹೋಗ್ತದೆ ಅಷ್ಟೇ. ಅದಕ್ಕೋಸ್ಕರ ಸೃಷ್ಟಿಕರ್ತನ ಸ್ಮರಿಸಬೇಕು ನೀನು. ಅಂದರೆ ಹುಡುಕಿ ತಿಳ್ಕೊಳ್ಬೇಕು ದೇವರನ್ನು. ಯಾರು ದೇವರನ್ನು ಹುಡುಕಿಕೊಳ್ಬೇಕು? ದೇವರನ್ನು ಯಾರು ಹುಡುಕುತ್ತಾರೋ ಅದಕ್ಕೆ ದೇವರು ಸಿಗುತ್ತಾನೆ. ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಇಷ್ಟರೊಳಗೆ ಸೃಷ್ಟಿಕರ್ತನ ಅಂದರೆ ಅಷ್ಟರೊಳಗೆ ಶ್ವಾಸ ಇರುವಾಗಲೇ ನನ್ನ ಸೃಷ್ಟಿಕರ್ತನನ್ನು ಕಂಡುಕೊಳ್ಬೇಕು ಅಷ್ಟೇ. ಅಷ್ಟರೊಳಗೆ ಸೃಷ್ಟಿಕರ್ತ ನಮಗೆ ಏನು ಮಾಡಿದ್ದಾನೆ, ಅವನು ಯಾರು, ಎಲ್ಲಿ ನಿಲ್ತಾನೆ, ಅಂದರೆ ಹೆಸರು ಏನು, ಅವನ ಕಾರ್ಯವೇನು, ಅದನ್ನೆಲ್ಲ ಅರಿತುಕೊಳ್ಬೇಕು. ಖಂಡಿತ. ಸಾಯುವ ಮುಂಚೆ ಅದನ್ನು ಅರಿತುಕೊಂಡ್ರೆ ನಿನ್ನ ಆತ್ಮವು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಇಲ್ಲದಿದ್ರೆ ಎಲ್ಲಿಂದ ಅದು ಬಂದಿದೆಯಾ ಅಲ್ಲೇ ಸೇರ್ತದೆ, ಇಲ್ಲದಿದ್ದರೆ ನರಕ ಸೇರ್ತದೆ. ವ್ಯರ್ಥವೇ ವ್ಯರ್ಥ. ಈ ಪ್ರಪಂಚದಲ್ಲಿ ನಾವು ಇರುವಾಗಲೇ, ಶ್ವಾಸ ಇರುವಾಗಲೇ ನಾನು ದೇವರನ್ನು ಕಂಡುಕೊಳ್ಬೇಕು, ಆತನ ಹುಡುಕ್ಬೇಕು, ಆತನ ಪಾದಸೇನೆಗೆ ಬರಬೇಕು, ಆತನ ಮಾತುಗಳನ್ನು ಸ್ವೀಕರಿಸಬೇಕು. ಯಾಕಂದರೆ ಆತನು ಮಾತನಾಡುವ ದೇವರಾಗಿದ್ದಾನೆ. ಆಮೆನ್. ಅವನು ಮೂರ್ತಿಯಲ್ಲಿ ವಾಸಿಸುವ ದೇವರಲ್ಲ, ಎಲ್ಲಿಯೂ ಆತನು ವಾಸಿಸುವುದಿಲ್ಲ, ಜಡ ವಸ್ತುದಲ್ಲಿ ಇಲ್ಲ. ಆತನು ನಮ್ಮಲ್ಲಿ ವಾಸಿಸುತ್ತಾನೆ. ಯಾಕೆಂದರೆ ಆತ ವಾಕ್ಯ ರೂಪವಾದುದರಿಂದ ವಾಕ್ಯ ನಮ್ಮಲ್ಲಿದ್ದರೆ ದೇವರಿದ್ದಾನೆ, ವಾಕ್ಯ ಇಲ್ಲದರೆ ದೇವರಿಲ್ಲ. ಖಂಡಿತ. ಅದಕ್ಕೋಸ್ಕರ ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿ ಸೇರುವುದು. ಸತ್ತ ಮೇಲೆ ಮನುಷ್ಯನ ಆತ್ಮವು ದೇವರ ಬಳಿಗೆ ಹೋಗ್ತದೆ. ಒಂದೇ ದೇವರ ಬಳಿಗೆ ಹೋಗ್ತದೆ, ನರಕಕ್ಕೆ ಹೋಗ್ತಾನೆ. ಅವನು ನಾಯಿಯಾಗಿ ಹುಟ್ಟುವುದಿಲ್ಲ, ಎಲಿಯಾಗಿ ಹುಟ್ಟುವುದಿಲ್ಲ, ಕೋಳಿಯಾಗಿ ಹುಟ್ಟುವುದಿಲ್ಲ, ಕುರಿಯಾಗಿ ಹುಟ್ಟುವುದಿಲ್ಲ. ಇದು ಮನುಷ್ಯರ ಕಲ್ಪನೆ, ಅದು ಕಟ್ಟುಕತೆ ಅಷ್ಟೇ. ಅದಕ್ಕೆ ಯಾವುದೇ ಆಧಾರವಿಲ್ಲದ ಒಂದು ಸುದ್ದಿ. ಆಧಾರವಿಲ್ಲದ ಸುದ್ದಿಯನ್ನು ಹರಡಿಸಬೇಡ್ರಿ. ವಿಮೋಚನಾ ಕಾಂಡದಲ್ಲಿ ಕರೆಕ್ಟ್ ಆಗಿ ಬರೆಯಲ್ಪಟ್ಟಿದೆ. ಆಧಾರವಿಲ್ಲ ಇದಕ್ಕೆ, ನೋ ಫೌಂಡೇಶನ್. ಯಾವುದಕ್ಕೂ ಆಧಾರವಿರಬೇಕು. ಹೌದು, ನಮಗೆ ಆಧಾರ ದೇವರ ವಾಕ್ಯವೇ. ಖಂಡಿತವಾಗಿ. ಈಗ ಹೇಳಿದ್ರಲ್ಲ, ಒಬ್ಬನು ವಿಷವನ್ನು ತನ್ನ ನಾಲಿಗೆಯಲ್ಲಿ ಅಡಗಿಸಿಕೊಳ್ತಾನೆ. ಇದು ಹಿಂದಿನ ಕಾಲದಲ್ಲಿ ಇದ್ದಿತ್ತು. ಈಗ ನಾವು ನೋಡ್ತಾ ಇದ್ದೇವೆ ಯೌವನಸ್ಥರಲ್ಲಿ ಎಷ್ಟು ರೀತಿಯಾಗಿ ಅವರು ಆ ಗುಡ್ಕಗಳನ್ನು, ಚೀಣಿಗಳನ್ನು, ಅಥವಾ ಅವ್ರಿಗೆ ಅದಕ್ಕೆ ಹೊಸ ಹೊಸ ಹೆಸರುಗಳಿದೆ, ಮಾಣಿಕ್ ಚಂದ ಅದು ಇದೆ ಅಂತ, ಎಲ್ಲಿ ಇಟ್ಕೊಳ್ತಾರೆ. ಅದ ನಂತರ ಬೇಕಾದ ಕ್ಯಾನ್ಸರ್ಗಳು, ಹಲ್ಲಿನ ಕ್ಯಾನ್ಸರ್, ಬೇಡ ರೋಗಗಳು ಬರ್ತವೆ. ಲಾಸ್ಟ್ ಟೈಮ್ ಒಬ್ಬರು ಹೇಳ್ತಾ ಇದ್ದರು, ಫೋನ್ ಮಾಡಿದ್ರು, ತಾಯಿ ಅಳ್ತಾ ಇದ್ದಾರೆ, ಗೊಳೋ ಅಂತ ಅಳ್ತಾ ಇದ್ದಾರೆ. ಏನಮ್ಮ ಏನಾಯಿತು? ಅಯ್ಯೋ ನನ್ನ ಮಗನಿಂದು ಇಂಥದ್ದೆಲ್ಲ ತಿಂದು ಅವನಿಗೆ ಈಗ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ, ವಾಂತಿ ಮಾಡ್ತಾ ಇದ್ದಾನೆ, ನಿಲ್ತಾ ಇಲ್ಲ, ಏನೂ ಆಗ್ತಾ ಇಲ್ಲ, ಗುಣ ಆಗ್ತದೆ, ದಯಮಾಡಿ ಪ್ರಾರ್ಥಿಸಿರಿ ಅಂತ. ಸರ್ಪದ ವಿಷ ಅದು ಹಾಗೆ ಆಗುವುದು, ಕೊಕ್ಕು. ಸರ್ಪದ ವಿಷದಿಂದಲೇ ಕೆಲವು ಸಂಗತಿಗಳು ಮಾಡ್ತಾರೆ. ಮತ್ತೆ ಅದನ್ನು ನಾವು ತಿಂದರೆ ದೇವರ ವಾಕ್ಯ ಕರೆಕ್ಟ್ ಹೇಳ್ತಾರೆ ನೋಡಿ. ಅದು ಎಲ್ಲಿ ಇಡ್ತಾನೆ? ನಾಲಿಗೆ ಅಡಿಯಲ್ಲಿ ಇಡ್ತಾನೆ. ತಂಬಾಕು, ಬೀಡ ಏನೆಲ್ಲ. ಬೊಂಬಾಗಿ ಹೋದರೆ ನಾವು ತಂಬಾಕಾಗಿ ಈಗ ಮಾಡಿ ಇಲ್ಲಿರ್ತಾರೆ, ಅದು ವಿಷವಾಗಿ ಬದಲ್ತದೆ ಅಂತ. ಅದಕ್ಕೋಸ್ಕರ ದೇವರಿಗೆ ದೂರಿ ನಾವು ಪ್ರಯೋಜನವಿಲ್ಲ. ಅದಕ್ಕೆ 12ರಲ್ಲಿ 1ನೇ ವಚನ ಓದ್ರಿ. 12 ಪ್ರಸಂಗಿಯಲ್ಲಿ ನೀವು ಓದಿದ ಪ್ರಸಂಗಿಯಲ್ಲಿ, ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪಿಸಿದರೊಳಗೆ ಯೌವನದಲ್ಲಿಯೂ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. ಅಷ್ಟೇ. ಎಂಥ ಸುಂದರವಾಗಿ ಬರೆಯಲ್ಪಟ್ಟಿದೆ. ಈಗ ಈ ದಿನಗಳು ಬರೋಕ್ಕಿಂತ ಮುಂಚೆ, ನಂತರ ನರಕದಲ್ಲಿ ಕೂಗುವುದೂ ಅಲ್ಲ, ಹಾಸ್ಪಿಟಲಲ್ಲಿ ಕೂಗುವುದೂ ಅಲ್ಲ, ಅಥವಾ ನಿನ್ನ ಯಾವುದೇ ರೋಗ ರುಚಿನಿಗಳಲ್ಲಿ ಕೂಗುವುದಲ್ಲ. ಈ ವಾಕಲಿ ಸಮಯ ಉಂಟು, ರೂಪಾಂತರಗೊಂಡು ಮಾನಸಾಂತರಪಟ್ಟು ದೇವರ ಕಡೆಗೆ ತಿರುಕೊಳ್ಳು. ಯವನಸ್ಥನಾಗಲಿ ಯಾರೇ ಆಗಿರ್ಬೋದು ಈ ಲೋಕದಲ್ಲಿ, ಬುದ್ಧಿಗೆ ಬಂದಂಥ ಜ್ಞಾನಿಗಳು, ಅಥವಾ ಅವರಿಗೆ ಬುದ್ಧಿಯ ಅಂದರೆ ಅವನಿಗೆ ಜ್ಞಾನ ಬಂದ ತಕ್ಷಣವೇ ದೇವರ ಕಡೆ ತಿರ್ಕೊಳ್ಳುವುದು ಮಹಿಮವುಳ್ಳ ಕಾರ್ಯ. ಅದಕ್ಕೆ ಕಷ್ಟದ ದಿನಗಳು ಸಂತೋಷವಿಲ್ಲಂದು ನೀನು ಹೇಳುವ ತನಕ, ಇಲ್ಲದಿದ್ದರೆ ಅಯ್ಯೋ ಅಂತ ಹೇಳುವಂಥ ಕಾಲ ಸಮೀಪ ಇದೆ. ಪ್ರಿಯ ವೀಕ್ಷಕರೇ, ದೇವರ ವಾಕ್ಯವನ್ನು ನಾವು ಕೇಳಿದ್ದೇವೆ. ಹೋಶೇಯ ಪ್ರವಾದಿಯ ಗ್ರಂಥದಲ್ಲಿ ನಾವು ನೋಡಿದ್ದೇವೆ, ದೇವರನ್ನು ನಾವು ಹುಡುಕಬೇಕಂತ. ದೇವರು ಎಲ್ಲೆಲ್ಲಿ ಆ ಕಡೆ ಈ ಕಡೆ ಹುಡುಕಿ ಸಿಕ್ಕಲ್ಲ. ದೇವರ ವಾಕ್ಯದಲ್ಲಿ ಹುಡುಕಿದರೆ ದೇವರು ಸಿಕ್ಕುತ್ತಾನೆ.
ನಮ್ಮ ದೇವರು ಮಾತನಾಡುವ ದೇವರಾಗಿದ್ದಾನೆ. ನಮ್ಮ ಪರಿಸ್ಥಿತಿಯನ್ನು ಬದಲಾಯಿಸುವ ದೇವರಾಗಿದ್ದಾನೆ. ಎಷ್ಟರ ಮಟ್ಟಿಗೆ ನಮ್ಮ ಎಲ್ಲ ಕಷ್ಟ ಸಾಲ ಚಿಂತೆಗಳಲ್ಲಿ ದೇವರ ವಾಕ್ಯವನ್ನು ಓದುವಾಗ ದೇವರು ಮಾತನಾಡುತ್ತಾನೆ. ಎಲ್ಲ ಪ್ರವಾದಿಗಳ ಮುಖಾಂತರ ದೇವರು ಮಾತನಾಡಿದನು. ಯೇಸು ಸ್ವಾಮಿಯ ಮುಖಾಂತರ ದೇವರು ಮಾತನಾಡಿದನು. ಆ ಮಾತುಗಳಿಂದ ನಮಗೆ ರಕ್ಷಣೆ ಉಂಟು, ಆ ಮಾತುಗಳು ನಮಗೆ ಬಿಡುಗಡೆ ಉಂಟು, ಆ ಮಾತುಗಳು ನಮಗೆ ಆಶೀರ್ವಾದಗಳುಂಟು. ಎಷ್ಟರ ಮಟ್ಟಿಗೆ ದೇವರ ಮಾತುಗಳನ್ನು ಓದಿ ಅದನ್ನು ನಾವು ಧ್ಯಾನಿಸುವಾಗ ಅದರಲ್ಲಿರುವ ಶಕ್ತಿಯು ನಮ್ಮ ಜೀವಿತದಲ್ಲಿ ಹರಿಯುತ್ತದೆ. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡುವಾಗ, ತಂದೆಯಾದ ದೇವರೇ, ನೀನು ಒಳ್ಳೆಯವನು, ನಿನ್ನ ಒಳ್ಳೆಯತನಕ್ಕಾಗಿ ಸ್ತೋತ್ರ. ದೇವರೇ, ನಿನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟ ಒಂದೊಂದು ಮಾತುಗಳು ಅದು ಒಳ್ಳೆಯದು, ಅದು ಸತ್ಯವಾದುದು, ಅದು ಪರಿಶುದ್ಧವಾದುದು. ಆ ಮಾತಿನಲ್ಲಿರುವ ಪ್ರೀತಿಯು ನಮ್ಮನ್ನು ಕೊಟ್ಟು ನಡೆಸುವುದಕ್ಕಾಗಿ ಸ್ತೋತ್ರ. ತಂದೆಯಾದ ದೇವರೇ, ಆಶೀರ್ವಾದ ವೀಕ್ಷಿಸುವ ಪ್ರತಿಯೊಬ್ಬರಿಗೆ ದೇವ, ನಿನ್ನ ವಾಕ್ಯದಲ್ಲಿ ಅವರ ಜೀವಿತದಲ್ಲಿ ಬಂದ ಎಲ್ಲ ಪರಿಸ್ಥಿತಿಗಳಿಗೆ ನಿನ್ನ ವಾಕ್ಯವನ್ನು ಹುಡುಕಿ ಅದಕ್ಕೆ ಬೇಕಾದ ಎಲ್ಲ ಆಧಾರಗಳನ್ನು, ಸಹಾಯಗಳನ್ನು, ಬಿಡುಗಡೆಯನ್ನು ಅದಕ್ಕೆ ಬೇಕಾದ ಎಲ್ಲ ಮೆಡಿಸಿನ್ಗಳನ್ನು ದೇವರ ವಾಕ್ಯದಿಂದಲೇ ನೀನು ಕೊಟ್ಟು ಅವರನ್ನು ಗುಣಪಡಿಸಬೇಕು, ನೀನು ನಡೆಸಬೇಕೆಂದು ಪ್ರಾರ್ಥಿಸುತ್ತೇನೆ. ಎಲ್ಲರ ಮೇಲೆ ದೇವರ ವಾಕ್ಯವನ್ನು ಓದುವ ಆತ್ಮಗಳನ್ನು ಬಿಡುಗಡೆ ಮಾಡುವನಾಗಿದ್ದೇನೆ. ಅದರ ದೇವರ ವಾಕ್ಯದಲ್ಲಿ ಹುಡುಕಿ ನಿನ್ನನ್ನು ನೀನು ಮಾತಾಡಿದ ಒಂದೊಂದು ಮಾತಿನಲ್ಲಿ ಸಂತೋಷಕರವಾಗಿ ಜೀವಿಸುವ ಕೃಪೆಯನ್ನು ಯೇಸುವಿನ ನಾಮದಲ್ಲಿ ಅವರ ಜೀವಿತದಲ್ಲಿ ಬಿಡುಗಡೆಯಾಗಲಿ ಎಂದು ನಾನು ಪ್ರಾರ್ಥಿಸುವನಾಗಿದ್ದೇನೆ. ಎಲ್ಲವೂ ನಿನ್ನ ಹಸ್ತಕ್ಕೆ ಒಪ್ಪಿಸುತ್ತೇನೆ. ಯೇಸು ನಾಮದಲ್ಲಿ ಬಿಡು ತಂದೆಯೇ, ಆಮೆನ್. ಆಮೆನ್. ಆಸೆ ಟಿವಿಯನ್ನು ವೀಕ್ಷಕಕ್ಕಾಗಿ ಸ್ತೋತ್ರ. ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಿರಿ. ಇನ್ನೊಂದು ಸಂದೇಶದಲ್ಲಿ ವಾರದಲ್ಲಿ ಬರುವ ತನಕ ಆಸೆ ವೀಕ್ಷಿಸ್ತಾರೆ. ಆಮೇಲೆ